ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಐ ಲವ್ ಆರ್ಎಸ್ಎಸ್ ಎನ್ನುವವರೆಲ್ಲ ದೇಶದ್ರೋಹಿಗಳೇ ಅಂತ ಹೇಳಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಕರೆದಿದ್ದಾರೆ. ಐ ಲವ್ ಆರ್ಎಸ್ಎಸ್ ಎನ್ನುವವರೆಲ್ಲ ದೇಶದ್ರೋಹಿಗಳೇ. ಕೋಟ್ಯಾಂತರ ಜನರಿಗೆ ಆರ್ಎಸ್ಎಸ್ನವರು ದಾರಿ ತಪ್ಪಿಸಿದ್ದಾರೆ. ದಯವಿಟ್ಟು ನಿಮ್ಮ ಮನೆ ಮಕ್ಕಳಿಗೆ ಸಂಘದ ತತ್ವವನ್ನ ಹೇಳಿಕೊಡಿ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರಿ ಕಚೇರಿ, ಜಾಗ, ಶಾಲೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬೇಡ. ಆರ್ಎಸ್ಎಸ್ ಭಾಷಣಕ್ಕೆ ಬಡವರ ಮಕ್ಕಳು ಯಾಕೆ ಬಲಿಯಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ್ ಖರ್ಗೆ ಬರೆದಿರತಕ್ಕಂತಹ ಪತ್ರ ಏನಿದೆ ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಪರ ವಿರೋಧದ ಹೇಳಿಕೆಗಳು ಕೂಡ ಕೇಳಿಬರ್ತಾ ಇತ್ತು. ಇದೆಲ್ಲದರ ಬೆನ್ನಲ್ಲೇ ಇದೀಗ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಬಿಜೆಪಿ ನಾಯಕರು ಏನೇನು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು ಅದೆಲ್ಲದರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಐ ಲವ್ ಆರ್ಎಸ್ಎಸ್ ಎನ್ನುವವರೆಲ್ಲರೂ ಕೂಡ ದೇಶದ್ರೋಹಿಗಳೇ. ಕೋಟ್ಯಾಂತರ ಜನರಿಗೆ ಆರ್ಎಸ್ಎಸ್ನವರು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮನೆ ಮಕ್ಕಳಿಗೆ ಆ ಸಂಘದ ತತ್ವವನ್ನ ಹೇಳಿಕೊಡಿ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಎರಡು ಮೂರು ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಪಾಪ ಕಂಪ್ಲೇಂಟ್ FIR ಎಲ್ಲ ದಾಖಲಾಯಿತು. ಅವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು. ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಸರ್ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾಯಿದೆ, ಅದು ನಂಬರ್ ಯಾವುದೋ ಒಂದು ದೇಶದಲ್ಲಿ ಇರ್ತದೆ, ಅದರ IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ. ಈಗ ಹಿಂದಿನ ಸರ್ಕಾರದಲ್ಲೂ ಇದನ್ನು ಯಾವಾಗ ಧ್ವನಿ ಎತ್ತಿದ್ವಿ ಅವಾಗ ಮಾತಾಡಿದ್ರು. ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ಲೈನ್ನಲ್ಲಿ ಸಫ್ದರ್ಜಂಗ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ. ಅವರಿಗೂ ಕೂಡ ಬಂದಿತ್ತು 2-3 ಸಂದರ್ಭದಲ್ಲಿ. ಇಲ್ಲಿ ನಮ್ಮ ಖರ್ಗೆ ಸಾಹೇಬರು ಎಲ್ಲಿ ಅವಾಗ ಬೆಂಗಳೂರು ನಿವಾಸದಲ್ಲಿ ಇದ್ದಾಗ ಕೂಡ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದರು ಲ್ಯಾಂಡ್ಲೈನ್.